ಆಳಂದ್ ಫೈಲ್ಸ್ ಎಂಬ ಟುಸ್ ಬಾಂಬ್. ಅಖಿಲ ಭಾರತ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ, ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ದುಸ್ಸಾಹಸಗಳಿಗೆ ಮಿತಿಯೇ ಇಲ್ಲ ಅಂತ ಕಾಣುತ್ತೆ. ಶತಾಯ ಗತಾಯ ರಾಷ್ಟ್ರೀಯ ಚುನಾವಣಾ ಆಯೋಗವೇ ಇಲ್ಲದಂತೆ ಮಾಡ್ತೀನಿ ಅಂತಂದ್ಬಿಟ್ಟು ಅವರು ಬಿಹಾರ್ನಲ್ಲಿ ನಡೆಸಿದ ವೋಟ್ ಅಧಿಕಾರ ಯಾತ್ರೆಯಲ್ಲಿ ಹೋದಲ್ಲಿ ಬಂದಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡ್ತಾ ಘಂಟಾಘೋಷವಾಗಿ ಹೇಳ್ತಾ ಬರ್ತಾ ಇದ್ರು. ಮೊದಲು ಆಟಮ್ ಬಾಂಬ್ ಆಯ್ತು, ಇದೀಗ ಒಂದು ಹೈಡ್ರೋಜನ್ ಬಾಂಬ್ ಸಿಡಿಸ್ಬಿಟ್ರೆ ಚುನಾವಣಾ ಆಯೋಗವೇ ಇಲ್ದಂತ ಆಗ್ಬಿಡುತ್ತೆ. ಅಂದ್ರೆ ಚುನಾವಣಾ ವ್ಯವಸ್ಥೆ ಇಲ್ದಂತ ಆಗ್ಬಿಡ್ಬೇಕು. ಇವರ ಎಲ್ಲ ಈ ಪ್ರಚಾರ ಸಮರಗಳ ಉದ್ದೇಶವೇ ಚುನಾವಣಾ ಆಯೋಗದ ಅಸ್ತಿತ್ವವೇ ಇಲ್ದಂತೆ ಮಾಡಿಬಿಡ್ಬೇಕು. ಇವತ್ತು ಮತ್ತೊಂದು ಅಂಥದ್ದೇ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನದಲ್ಲಿನೇ ಒಂದು ಪತ್ರಿಕಾಗೋಷ್ಠಿ ನಡೆಸ್ಬಿಟ್ಟು ಮತ್ತೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್, ಒಬ್ಬ ಯೂನಿವರ್ಸಿಟಿ ಲೆಕ್ಚರರ್, ಇನ್ನು ತಲೆಮಾಸದ ಹೊಸ ತಲೆಮಾರಿನ ಲೆಕ್ಚರರ್ ತರ, ಉಪನ್ಯಾಸಕನ ತರ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟು ಯಥಾ ಪ್ರಕಾರ ಕಥಾವಸ್ತು ಕರ್ನಾಟಕದಿಂದನೇ, ಅದು ಈ ಸಾರಿ ಕಲ್ಯಾಣ ಕರ್ನಾಟಕದಿಂದ ಒಂದು ಉದಾಹರಣೆಯನ್ನು ಆರಿಸ್ಕೊಂಡಿದ್ದಾರೆ. ಹಿಂದಿನ ಬಾರಿ ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರದ ಮಹದೇವಪುರ ಅಸೆಂಬ್ಲಿ ಸೆಗ್ಮೆಂಟ್ ಅನ್ನ ಆರಿಸ್ಕೊಂಡಿದ್ರು. ಇದೀಗ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೋ ಅಥವಾ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅಂತ ಕಾಣುತ್ತೆ. ಆಳಂದ್ ಕ್ಷೇತ್ರವನ್ನ ಆರಿಸ್ಕೊಂಡಿದ್ದಾರೆ. ಆಳಂದ್ ಕ್ಷೇತ್ರದಲ್ಲಿ ಹಾಲಿ MLA ಆಗಿರೋರೆ ಕಾಂಗ್ರೆಸ್ ಪಕ್ಷದ, ಅದು ಸಮಾಜವಾದಿ ಜಾಯಮಾನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಒಬ್ಬರಾದ, ಆದ್ರೆ ಆಗಾಗ್ಗೆ ಮಂತ್ರಿ ಪದವಿ ಸಿಗದೆ ಮುಖ ಸಿಡಿಸ್ಕೊಂಡ್ಬಿಟ್ಟು ಅಪವಾದ ಮಾಡ್ತಾ ಬಂದಿರೋ BR ಪಾಟೀಲ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ರಾತ್ರೋರಾತ್ರಿ BR ಪಾಟೀಲ್ರನ್ನ ದಿಲ್ಲಿಯ ಮಾಧ್ಯಮಗೋಷ್ಠಿಯ ವೇದಿಕೆ ಮೇಲೆ ಕರ್ಕೊಂಡು ಬಂದ್ಬಿಟ್ಟು ಅವರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬಿಟ್ರು ರಾಹುಲ್ ಗಾಂಧಿ. ಅಷ್ಟರ ಮಟ್ಟಿಗೆ ಇವತ್ತಿನ ಪತ್ರಿಕಾಗೋಷ್ಠಿ ಯಶಸ್ವಿ ಆಯಿತು. ಕರ್ನಾಟಕದ ಸಮಾಜವಾದಿ ಬಳಗದ ಗೆಳೆಯರಿಗೆಲ್ಲ ತುಂಬಾ ಆತ್ಮೀಯರಾಗಿರೋ BR ಪಾಟೀಲ್ ಹೇಳಿ ಕೇಳಿ ಒಬ್ಬ ಸಜ್ಜನ, ಸಂಭಾವಿತ ಆದ್ರೆ ನಿಷ್ಠುರವಾದಿ ಅನಿಸಿದ್ದನ್ನ ಆಡಿ ತೋರಿಸ್ಬಿಟ್ಟು ಜಗಳಕ್ಕೆ ಇಳಿದು ಬಿಡ್ತಾರೆ BR ಪಾಟೀಲ್ರು. BR ಪಾಟೀಲ್ರು ಇವತ್ತು ರಾಹುಲ್ ಗಾಂಧಿ ಹತ್ರಕ್ಕೆ ತಗೊಂಡು ಹೋಗಿದ್ ಕೇಸು ಅದು ಹೊಸದಲ್ಲ. ಇತ್ತೀಚಿನ 2023 ವಿಧಾನಸಭಾ ಚುನಾವಣೆ ಪ್ರಕರಣ ಅಲ್ವೇ ಅಲ್ಲ. ಅದು 2018 ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಿತ್ತು. ನೆನಪಿರ್ಲಿ, ಆ ಚುನಾವಣೆಯಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರೇ ನಾಯಕರಾಗಿದ್ರು. ಅಧಿಕಾರಾರೂಢ ಕಾಂಗ್ರೆಸ್ ಮೊದಲಿದ್ದ 122 ಸೀಟ್ಗೆ ಇನ್ನು 8 ಜನರನ್ನ ಪಕ್ಷಾಂತರದ ಮೂಲಕ ಸೇರ್ಕೊಂಡ್ಬಿಟ್ಟು 130 ಸೀಟ್ ಇತ್ತು. ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದಾಗ 130 ಕಾಂಗ್ರೆಸ್ 78 ಆಗಿತ್ತು, 48 ಬಿಜೆಪಿ 104 ಬಂದು ನಿಂತಿತ್ತು. ಇದು 2018 ಚುನಾವಣಾ ಫಲಿತಾಂಶ. ಅಂದ್ರೆ ಆವತ್ತು ಇಲ್ಲಿ ಅಧಿಕಾರ ವಿರೋಧಿ ಅಲೆ ಇತ್ತು ಕರ್ನಾಟಕದಲ್ಲಿ. ಆಂಟಿ ಇನ್ಕಂಬೆನ್ಸಿ ವೇವ್ ಇತ್ತು. ಕಾಂಗ್ರೆಸ್ ಪಕ್ಷದ ಒಳಜಗಳಗಳಿಂದಾಗಿ ನಾನಾ ತರದ ಭಿನ್ನಾಭಿಪ್ರಾಯಗಳು ಅಲ್ಲಲ್ಲೇ ಸೇರ್ಕೊಂಡಿತ್ತು. ಅಂತ ಸಂದರ್ಭದಲ್ಲಿ ಅಷ್ಟೇನು ತಮ್ಮ ಎದುರಾಳಿಗಿಂತ ಹೆಚ್ಚಿನ ಧನಬಲ ತೋಳುಬಲವಿಲ್ಲದ BR ಪಾಟೀಲ್ರು ಕೇವಲ 697 ಮತಗಳ ಅಂತರದಿಂದ ಸೋತಿದ್ರು. ಅವರ ಎದುರಾಳಿ ಗುತ್ತೇದಾರರಿಗೆ 76,815 ಮತಗಳು ಬಂದ್ರೆ BR ಪಾಟೀಲ್ಗೆ 76,118 ಮತಗಳು ಬಂದಿದ್ವು. 697 ಮತಗಳ ಅಂತರದಿಂದ ಸೋತಿದ್ರು. ಅವರ ವಿಜೇತ ಅಭ್ಯರ್ಥಿಗೆ 48.3% ಓಟ್ ಬಂದ್ರೆ BR ಪಾಟೀಲ್ಗೆ 47.8%. ನಿಜ, 697 ತೀರಾ ಕಡಿಮೆ ಅಂತರದ ಸೋಲು ನಿಜ. ಅದೊಂದು ವೀರೋಚಿತವಾದ ಸೋಲಾಗಿತ್ತು. ಆದ್ರೆ 5 ವರ್ಷಗಳ ಕಾಲ ಯಾಕೆ ಸುಮ್ಮನಿದ್ರು BR ಪಾಟೀಲ್ರು? ಸಾಕಷ್ಟು ವಿರಾಮ ಕಾಲ ಇತ್ತಲ್ಲ. ಈ 697ರಷ್ಟು ಕಡಿಮೆ ಅಂತರ ಯಾಕೆ ಬಂತು ಅಂತಂದ್ಬಿಟ್ಟು ಅದೇ ಚುನಾವಣೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಇನ್ನಿತರ ಪ್ರತಿಸ್ಪರ್ಧಿಗಳು JDU ಅಭ್ಯರ್ಥಿ ಅರುಣ್ ಕುಮಾರ್ಗೆ 2213 ಓಟ್ ಬಂದಿತ್ತು. JDS ಅಭ್ಯರ್ಥಿ ಸೂರ್ಯಕಾಂತ್ಗೆ 1387 ಬಂದಿತ್ತು. ಇವರ ಅಂತರಕ್ಕಿಂತ ಹೆಚ್ಚಿನ ಮತಗಳು JDU ಮತ್ತು JDS ಅಭ್ಯರ್ಥಿಗಳು ಪಡ್ಕೊಂಡಿದ್ರು. ನಾನಾ ಕಾರಣಗಳು ಇರಬಹುದು. ಆದ್ರೆ BR ಪಾಟೀಲ್ರಿಗೆ ಗೊತ್ತಿದೆ, ಗುತ್ತೇದಾರ್ ಕುಟುಂಬ ಕಲಬುರಗಿ ಜಿಲ್ಲೆಯನ್ನ ಒಂದು ಕಾಲದಲ್ಲಿ ಯಾವ ರೀತಿ ಆಳ್ತಾ ಇತ್ತು ಅಂದ್ಬಿಟ್ಟು. ಯಾವ ರೀತಿ ಬಳ್ಳಾರಿ ಗಣಿದಣಿಗಳು ರೆಡ್ಡಿಗಳು ಆಳಿದ್ರು, ಕಲಬುರಗಿ ರಾಜಕಾರಣದಲ್ಲೂ ಕೂಡ ಗುತ್ತೇದಾರ್ ಕುಟುಂಬಕ್ಕೆ ಒಂದು ಬಲಿಷ್ಠವಾದ ಹಿಡಿತ ಇತ್ತು. ತಾವು ಮಾತ್ರ ಸಮಾಜವಾದಿ ಸಿದ್ಧಾಂತ ಮತ್ತು ಮೌಲ್ಯಾಧಾರಿತ ರಾಜಕಾರಣವನ್ನು ಗೂಗ್ನಲ್ಲೇ ಕಳೆದ್ಬಿಟ್ರಿ BR ಪಾಟೀಲ್ರೆ. ಆವಾಗಲೇ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಬೇಕಾಗಿತ್ತು. ಈ 697 ಅಲ್ಪ ಮತದ ಅಂತರಕ್ಕೆ ಕಾರಣವಾದ ಅಂಶಗಳೇನು ಪತ್ತೆ ಮಾಡ್ಬೇಕಾಗಿತ್ತು. ಏನು ಮಾಡಲಿಲ್ಲ, ಸುಮ್ಮನೆ ಕೂತಿದ್ರಿ. ಆದ್ರೂ ಕೂಡ ಜನ ನಿಮ್ಮನ್ನು ಕೈ ಬಿಡ್ಲಿಲ್ಲ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಇದೇ BR ಪಾಟೀಲ್ರು
10,348 ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ಅಂದ್ರೆ ಮತಗಳತನ ಎಲ್ಲಾಯ್ತು. 697 ಮತಗಳ ಅಂತರದಿಂದ ಸೋತಿದ್ದಾಗ ಮತಗಳತನ. ಇದೀಗ ತಾವು 10,348 ಮತಗಳ ಅಂತರದಿಂದ ಗೆದ್ದಿದ್ದೀರಿ. ಅದರಲ್ಲೂ ಒಟ್ಟು ಚಲಾವಣೆಯಾದ ಮತಗಳ ಪೈಕಿ 51ರಷ್ಟು, ಶೇಕಡ 51ರಷ್ಟು ಮತಗಳು BR ಪಾಟೀಲ್ ಬಂದಿದೆ. ಈ ಉದಾಹರಣೆ ಇಟ್ಕೊಂಡ್ಬಿಟ್ಟು ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲಿ ನೋಡಿ, ಓಪನ್ ಅಂಡ್ ಶಟ್ ಕೇಸ್, ಸಾಲಿಡ್ ಎವಿಡೆನ್ಸ್ ಇದೆ, ಬಹಳ ಗಟ್ಟಿಯಾದ ಪುರಾವೆ ಇದೆ ಅಂತ ಇದನ್ನ ತೋರಿಸ್ಬಿಟ್ಟು ಅಲ್ಲೇನೋ 6,700 ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ರಂತೆ, ಪರಿಷ್ಕರಣ ಮಾಡದ ಕೈ ಬಿಟ್ಟಿದ್ರಂತೆ. ಯಾವತ್ತು? 2023ರಲ್ಲ, BR ಪಾಟೀಲ್ ಗೆದ್ದ ಚುನಾವಣೆಯಲ್ಲ, 5 ವರ್ಷಗಳ ಹಿಂದೆ ಬಿಆರ್ ಅಂದ್ರೆ ಈಗ ಇದೀಗ ಇಂದಿಗೆ 7 ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ BR ಪಾಟೀಲ್ ಸೋತಿದ್ರು. ಅದನ್ನ ಇವತ್ತಿಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವರು ತಮ್ಮ ಪ್ರಚಾರ ಸಮರಕ್ಕೆ ಒಂದು ಅಸ್ತ್ರವಾಗಿ ಝಳಪಿಸಿದ್ರು, ಆ ಖಡ್ಗ ಝಳಪಿಸ್ಬಿಟ್ರು. ಯಥಾ ಪ್ರಕಾರ ಅವರು ವಾಗ್ದಾಳಿ ಎಲ್ಲವೂ ಕೂಡ ಬಿಜೆಪಿ ವಿರುದ್ಧ ಅಲ್ಲ, ಮೋದಿ ವಿರುದ್ಧ ಅಲ್ಲ, ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮೇಲೆ ಯಥಾ ಪ್ರಕಾರ ವ್ಯಕ್ತಿಗತ ವಾಗ್ದಾಳಿ ಮೂಲಕ ತಾನು ಸತ್ಯದರ್ಶನ ಮಾಡಿಸ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾರೆ ರಾಹುಲ್ ಗಾಂಧಿ. ಎಂತ ಅಪಾಯಕಾರಿ ಒಂದು ಹುಂಬತನಕ್ಕಿಳಿದಿದ್ದಾರೆ ರಾಹುಲ್ ಗಾಂಧಿ. ಅವ್ರು ಅರ್ಥ ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಅವರ ಈ ಪ್ರಚಾರ ಸಮರದಲ್ಲಿ BR ಪಾಟೀಲ್ರು ಕೂಡ ಒಬ್ಬ ಸ್ಕೇಪ್ ಕೋಟ್ ಆಗಿ ಬಳಕೆ ಆಗ್ತಾ ಇದ್ದಾರೆ. ಅವರು ಕೂಡ ಒಂದು ಹರಕೆ ಕುರಿ ತರ ಇವತ್ತು ಗಾಂಧಿ ಟೋಪಿ ಹಾಕೊಂಡ್ಬಿಟ್ಟು ಪ್ರಚಾರ ದಿಲ್ಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಂಡು BR ಪಾಟೀಲ್ರು 2018ರ ಚುನಾವಣಾ ಸೋಲಿನ ಬಗ್ಗೆ ಯೋಚನೆ ಮಾಡಿದಾನೆ. ಈ ಸಾರಿ 10,000 ಮತಗಳ ಅಂತರದಿಂದ ಗೆದ್ದು ಬಂದು ಬಹುಶಃ ಇದು ಅವರ ಒಟ್ಟು 4ನೇ ಗೆಲುವು, 5ನೇ ಗೆಲುವು ಇರ್ಬೋದು. ಇದುವರೆಗೂ ಸಾರ್ವಜನಿಕ ಬದುಕಿನಲ್ಲಿ ಸಜ್ಜನಿಕೆ, ಸಚ್ಚಾರಿತ್ರ ಮತ್ತು ಆದರ್ಶಗಳ ಬೆನ್ನಟ್ಟಿರೋ ತಮಗ್ಯಾಕೆ ಮಂತ್ರಿಗಿರಿ ಸಿಗ್ಲಿಲ್ಲ? ತಮ್ಮ ಸಿದ್ದರಾಮಯ್ಯನವರು ತಮ್ಮ ಪರಮಾತ್ಮ ಮಿತ್ರನಾಗಿದ್ರು ಕೂಡ ತಮ್ಮನ್ನ ಯಾಕೆ ಹೊರಗಿಟ್ರು? ನಿಮ್ಮನ್ನು ಮತ್ತು ಬಸವರಾಜ ರಾಯರೆಡ್ಡಿಯರನ್ನ ಹೊರಗಿಟ್ಬಿಟ್ಟು ಯಾವುದೋ ಡಮ್ಮಿ ಸ್ಥಾನಗಳು ಯಾಕೆ ಕೊಟ್ರು? ಅದ್ರ ಬಗ್ಗೆ ಬಡದಾಡಬೇಕಾಗಿತ್ತು BR ಪಾಟೀಲ್ರು. ಇತ್ತೀಚೆಗೆ ಅವರು ಸೆಟ್ಕೊಂಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ಅವರನ್ನ ರಾಜ್ಯ ಯೋಜನಾ ಮಂಡಳಿಯ ರಾಜ್ಯದ ನೀತಿ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆದ್ರೂ ಅವ್ರಿಗೆ ತೃಪ್ತಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಅಂತ ಕಳೆ ಊದ್ದವರೇ BR ಪಾಟೀಲ್ರು. ಈ ಬಂಡಾಯ ನಾಯಕ BR ಪಾಟೀಲ್ರನ್ನ ಇವತ್ತು ರಾಷ್ಟ್ರ ನಾಯಕನ ಮಟ್ಟಕ್ಕೆ ಏರಿಸ ಒಂದು ಒಂದು ಖ್ಯಾತಿ ರಾಹುಲ್ ಗಾಂಧಿ ಅವ್ರಿಗೆ ಸಲ್ಬೇಕೆ ಹೊರತು ಇವತ್ತಿನ ಪತ್ರಿಕಾಗೋಷ್ಠಿಯಿಂದ ಏನು ವ್ಯತ್ಯಾಸ ಆಗಲ್ಲ. ರಾಷ್ಟ್ರ ಜನತೆಗೆ ಈ ತರ ಪದೇ 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 ಹುಸಿ ಆರೋಪ, ಮಿಥ್ಯಾರೋಪಗಳನ್ನು ಮಾಡ್ತಾ ಹೋಗ್ಬಿಟ್ರೆ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸ ಹೊರಟೋಗ್ಬಿಡುತ್ತೆ. ಚುನಾವಣಾ ಆಯೋಗದ ಆಯುಕ್ತರ ಮೇಲಿರೋ ನಂಬಿಕೆ ಹೊರಟೋಗ್ಲಿ ಅನ್ನೋ ಇದ್ಯಾವ ಉದ್ದೇಶ? ಇಂಥ ಒಂದು ಕೆಟ್ಟ ಉದ್ದೇಶದಿಂದ ಯಾಕೆ ಪ್ರಚಾರ ಯಾತ್ರೆ ಮಾಡ್ತಾ ಇದ್ದಾರೆ? ತಮ್ಮ ಮೇಲೆ ಕೋರ್ಟ್ಗಳ ಲಕ್ನೋ ಬೆಂಚ್, ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚ್ ನಲ್ಲಿ ತಮ್ಮ ಪೌರತ್ವದ ಬಗ್ಗೆನೇ ಒಂದು ಪ್ರಕರಣ ನಡೀತಾ ಇದೆ. ಅಲ್ಲಿ ವಕಾಲತ್ ಹಾಕಲ್ಲ. ಇದುವರೆಗೂ 1.5 ವರ್ಷದಿಂದ ಆ ಪ್ರಕರಣ ನಡೀತಾ ಇದ್ರು ಕೂಡ, ವಿಚಾರಣೆ ನಡೀತಾ ಇದ್ರು ಕೂಡ ವಕೀಲರನ್ನ ನೇಮಿಸಿಲ್ಲ, ವಕಾಲತ್ ಹಾಕಿಲ್ಲ. ಅದೇ ರೀತಿ ಆಗಸ್ಟ್ ತಿಂಗಳಲ್ಲೇ ಬೆಂಗಳೂರಿಗೆ ಬಂದ್ಬಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಆಟಮ್ ಬಾಂಬ್ ಹಾಕಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಅಫಿಡೇವಿಟ್ ಕೊಟ್ಟಿದ್ರೆ ಅಫಿಡೇವಿಟ್ ಕೊಡಲ್ಲ, ಆರೋಪ ಮಾಡ್ಬಿಡೋದು. ಆದ್ರೆ ಕೋರ್ಟ್ ನಲ್ಲಿ ವಕಾಲತ್ ಹಾಕಲ್ಲ, ಚುನಾವಣಾ ಆಯೋಗ ಎದುರು ಅಫಿಡೇವಿಟ್ ಹಾಕಲ್ಲ. ಯಾವುದೇ ಪ್ರಮಾಣ ಪತ್ರವಿಲ್ದನೆ ಈ ರೀತಿ ಹಿಟ್ ಅಂಡ್ ರನ್ ಪ್ರಚಾರ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಮ ವ್ಯಕ್ತಿಗತ ನಡವಳಿಕೆ ಬಗ್ಗೆ ಜನಕ್ಕೆ ಅಸಹನೆ ಮೂಡ್ಲಿಕ್ಕೆ ಶುರುವಾಗುತ್ತೆ. ನಗಪಾಟ್ಲು ವಸ್ತು ಆಗೋಗ್ಬಿಡ್ತೀರಿ ರಾಹುಲ್ ಗಾಂಧಿ. ನಿಮ್ಮ ತಂದೆ, ನಿಮ್ಮ ಅಜ್ಜಿ ಅಥವಾ ನಿಮ್ಮ ಮುತ್ತಾತ ಯಾವತ್ತೂ ಕೂಡ ಚುನಾವಣಾ ಸೋಲುಗಳ ಬಗ್ಗೆ, ರಾಜಕೀಯ ಹಿನ್ನಡೆ ಬಗ್ಗೆ ಅಪಸ್ವರ ಎತ್ತಿರಲಿಲ್ಲ. ಚುನಾವಣಾ ವ್ಯವಸ್ಥೆ ಬಗ್ಗೆ ಅನುಮಾನ ಮೂಡಿಸುವಂತ ವರ್ತನೆ ಮಾಡಿರ್ಲಿಲ್ಲ. ಇಂದಿರಾ ಗಾಂಧಿ ಅವರು ಪ್ರಚಂಡ ಜನಪ್ರಿಯತೆ ಉತ್ತುಂಗಕ್ಕೆ ಏರಿದಾಗ ಸೋತೋಗ್ಬಿಟ್ರು, ರಾಜಕೀಯ ಅಜ್ಞಾತವಾಸವನ್ನ ಅನುಭವಿಸಿದ್ರು. ಅವ್ರ ಚಿಕ್ಕಪ್ಪ ಸಂಜಯ್ ಗಾಂಧಿ ಕೂಡ ಚುನಾವಣಾ ಸೋಲು ಮತ್ತು ಭಾರಿ ಅಪಮಾನವನ್ನ ಅನುಭವಿಸಿದ್ರು. ಅವ್ರು ಯಾರೂ ಕೂಡ ಈ ರೀತಿ ಚುನಾವಣಾ ಆಯೋಗದ ಕಡೆ ಬೆರಳು ತೋರಿಸಲಿಲ್ಲ. ಕ್ರೀಡಾ ಮನೋಭಾವದಿಂದ ಅದನ್ನ ಸ್ಥಿತಪ್ರಜ್ಞತೆಯಿಂದ ಅದನ್ನು ಸ್ವೀಕರಿಸಿದ್ರು. ಹಾಗಾಗಿನೇ ತುರ್ತು ಪರಿಸ್ಥಿತಿ ನಂತರವೂ ಕೂಡ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಾಡದೇನೆ ಉಳ್ಕೊಂಡಿದೆ, ಇನ್ನಷ್ಟು ಬಲಿಷ್ಠವಾಗ್ತಾ ಬಂದಿದೆ ಹೊರತು ಈ ರೀತಿಯ ಅಪಪ್ರಚಾರದಿಂದ ಅದು ಶಿಥಿಲಗೊಳ್ಳೋ ಸಾಧ್ಯತೆ ಇದೆ. ಹಾಗಾಗದೇ ಇರಲಿ. ಎಲ್ಲ ಒಂದ್ ಕಡೆ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಈ ದೇಶವನ್ನು ಮುನ್ನಡೆಸ್ತಾ ಇರೋದ್ರಿಂದ ಯಾಕೆ ನರೇಂದ್ರ ಮೋದಿಗೆ ತಮಿಳ್ನಾಡಿನಲ್ಲಿ ಗೆಲ್ಲಿಕ್ಕಾಗಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಿಕ್ಕಾಗಿಲ್ಲ, ಕೇರಳ ರಾಜ್ಯದಲ್ಲಿ ಏನೂ ಮಾಡ್ಲಿಕ್ಕಾಗ್ಲಿಲ್ಲ, ಕರ್ನಾಟಕದಲ್ಲಿ ಏನೂ ಮಾಡ್ಲಿಕ್ಕಾಗ್ಲಿಲ್ಲ,
ಕರ್ನಾಟಕದ ಬಿಜೆಪಿ ನಾಯಕರುಗಳು ಅವ್ರನ್ನ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಮೂಲೆ ಮೂಲೆ ಕರ್ಕೊಂಡು ಹೋಗ್ಬಿಟ್ಟು ರೋಡ್ ಶೋ ಮಾಡಿಸಿದ್ರು ಕೂಡ ಬಿಜೆಪಿಗೆ ಗೆಲ್ಲಕ್ಕಾಗ್ಲಿಲ್ಲ. ಕಾಂಗ್ರೆಸ್ ಮತ್ತೆ 136 ಸೀಟ್ಗಳು ಸುಭದ್ರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಆದ್ರೆ ಕೊರಗೇನು, ರಾಹುಲ್ ಗಾಂಧಿ ಅವರ ಕೊರಗೇನು ಅವ್ರು ಪತ್ತೆ ಮಾಡ್ಬೇಕಾಗಿರೋದು, ಉತ್ತರ ಪ್ರದೇಶದಲ್ಲಿ 403 ಸೀಟ್ಗಳಿರೋ ಅಸೆಂಬ್ಲಿನಲ್ಲಿ ಕೇವಲ 2 ಸೀಟ್ ಯಾಕೆ ಬಂತು? ತಮ್ಮ ಸಹೋದರಿಯನ್ನೇ ನೀವು ಅಲ್ಲಿ ಉಸ್ತುವಾರಿ ಮಾಡಿದ್ರಿ. ನೀವ್ ಯಾಕೆ ಅಮೇಥಿಯಲ್ಲಿ ಸೋತ್ಬಿಟ್ರಿ? ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ವೈನಾಡ್ನಲ್ಲಿ ಹೋಗ್ಬಿಟ್ಟು 3.5 ಲಕ್ಷ ಲೀಡಿಂದ ಗೆಲ್ತಿರಲ್ಲ. ಅಲ್ಲಿ ಮತಗಳತನ ನಡೆದಿಲ್ವಾ? ಈ ಮತಗಳತನ ಅನ್ನೋ ಈ ಮಿಥ್ಯಾಪವಾದ ಮತ್ತು ಅಪಪ್ರಚಾರದಿಂದಾಗಿ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಚುನಾವಣಾ ಆಯೋಗದ ವಿರುದ್ಧವೇ ಅನುಮಾನ ಮೂಡಿಸುವಂತ ರಾಹುಲ್ ಗಾಂಧಿ ಅವರ ಪ್ರಯತ್ನ ಯಶಸ್ಸಾಗಲ್ಲ. ಅದು ಬೂಮರ್ಯಾಂಗ್ ಆಗುತ್ತೆ, ಅವ್ರಿಗೆ ತಿರುಗುಬಾಣವಾಗುತ್ತೆ ಅಂತ ಅವ್ರು ಯಾರು ಬುದ್ಧಿ ಹೇಳುವಂತ ಸಲಹೆಗಾರರಿಲ್ವಾ? ಯಾಕೋ ಈ ಪತ್ರಿಕಾಗೋಷ್ಠಿಗಳಲ್ಲಿ ಅಕ್ಕಪಕ್ಕದಲ್ಲಿ ತಮ್ಮ ಪ್ರಮುಖ ಸಲಹೆಗಾರರಾಗಿರೋ ಜಯರಾಮ್ ರಮೇಶ್ ಅಥವಾ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಕೂಡಿಸ್ಕೊಳ್ತಾ ಇಲ್ಲ. ಈಗ ಅವರು ಒಬ್ಬ ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡೋ ಉಪನ್ಯಾಸಕನ ತರ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಈ ಆಳಂದ್ ಫೈಲ್ಸ್ ಅನ್ನೋ ಹೈಡ್ರೋಜನ್ ಬಾಂಬ್ ಕೂಡ ಟುಸ್ ಬಾಂಬ್ ಆಯ್ತಲ್ಲ ಅಂತ ನಮಗ್ ಮರುಕ ಬರ್ತಾ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.